ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಚಿನ್ನಾತ್ಮಕ ಸಮಾರಂಭಗಳನ್ನ ಏರ್ಪಡಿಸುವ ಮೂಲಕ ಪುಣ್ಯ ಸ್ಮರಣೋತ್ಸವದ ಮೌಲ್ಯವನ್ನ ಹೆಚ್ಚಿಸಬೇಕೆನ್ನುವ ಉದ್ದೇಶದಿಂದ ಇದೇ ಜನವರಿ 19, 20, 21ರಂದು 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಎಂದು ಕುಂಟೋಜಿ ಸಂಸ್ಥಾನ ಭಾವೈಕ್ಯತಾ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನುಡಿದರು. ಮುದ್ದೇಬಿಹಾಳ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿರುವ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಲಿಂಗಕ್ಕೆ ಹಾನಗಲ್ಲ ಕುಮಾರಸ್ವಾಮಿಗಳು, ತುಮಕೂರಿನ ಲಿಂಗಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು, ವಿಜಯಪುರದ ಲಿಂಗಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಮಡಿಕೇಶ್ವರದ ಲಿಂಗಕ್ಕೆ ಚೆನ್ನಣ್ಣ ದೇಸಾಯಿ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದ್ದು, ಇಲ್ಲಿ ಯಾವುದೇ ರಾಜಕೀಯ ಹಾಗೂ ಸ್ವ ಇಚ್ಛಾಸಕ್ತಿ ಇರುವುದಿಲ್ಲ, ಬೇರೆ ಯಾರ ವೈಭವೀಕರಣವೂ ಇರುವುದಿಲ್ಲ. ಈ ಕಾರ್ಯಕ್ರಮಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯಿಂದ ಕೂಡಿರಲಿದ್ದು ಪ್ರತಿಯೊಬ್ಬರು ಭಾಗಿಯಾಗಿ ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚವಾಳ ಅವರು ಮಾತನಾಡಿ, ತಮ್ಮ ತಂದೆಯವರ ಸ್ಮರಣೆಯನ್ನ ಕೇವಲ 1 ತಾಸು ಅಥವಾ 1 ದಿನಕ್ಕೆ ಸೀಮಿತಗೊಳಿಸದೆ ಪರಮ ಪೂಜ್ಯರ ಪುಣ್ಯ ಸ್ಮರಣೆಯೊಂದಿಗೆ ಆಚರಿಸಿ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಾ ಬಂದಿರುವ ಪ್ರಭುಗೌಡ ದೇಸಾಯಿ ಅವರ ಕಾರ್ಯ ಶ್ಲಾಘನೀಯ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 19ರಿಂದ ಪುಣ್ಯ ಸ್ಮರಣೋತ್ಸವ, ಭಕ್ತಿ ಹಿತ ಚಿಂತನಾ ಸಭೆ, ವಿಶ್ವ ದಾಸೋಹ ದಿನಾಚರಣೆ, ರಾಷ್ಟ್ರೀಯ ನಾಟಕ ಉತ್ಸವ, ವಿದ್ಯಾರ್ಥಿಗಳಿಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ ಮತ್ತು ಹಿರಿಯರಿಗೆ ಗೌರವ ಹೀಗೆ ವಿವಿಧ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಅರ್ಥಪೂರ್ಣವಾಗಿರುವ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿ ಯಶಸ್ವಿಗೊಳಿಸುವಂತೆ ಕೋರಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಮಹಾಂತಪ್ಪ ನಾಮದಗಿ ಅವರು ಮಾತನಾಡಿ, ಇಂತಹ ಮಾದರಿಯ ಕಾರ್ಯಕ್ರಮಗಳನ್ನ ಮಾಡುತ್ತಿರುವ ಪ್ರಭುಗೌಡ ದೇಸಾಯಿ ಅವರ ಜೊತೆ ನಾವೆಲ್ಲರೂ ಸದಾ ಇರುತ್ತೇವೆ ಎಂದರು. ಕಾರ್ಯಕ್ರಮಗಳ ಆಯೋಜಕರಾದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರು ಮಾತನಾಡಿ, ಕಮತಗಿಯ ಹುಚ್ಚೇಶ್ವರ ಮಹಾಸ್ವಾಮಿಗಳು, ಮಸೂತಿಯ ಪ್ರಭು ಕುಮಾರ ಮಹಾಸ್ವಾಮಿಗಳು, ಗುಳೇದಗುಡ್ಡದ ಕಾಶಿನಾಥ ಮಹಾಸ್ವಾಮಿಗಳು, ಪಡೇಕನೂರದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೂ ಮತ್ತು ಕುಂಟೋಜಿಯ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿದ್ದು, ಮುಧೋಳದ ಖ್ಯಾತ ಶಸ್ತ್ರಚಿಕಿತ್ಸಕರಾದ ಶಿವಾನಂದ ಕುಬಸದ್, ವಿಜಯಪುರದ ಡಿವೈಎಸ್ಪಿ ಬಸವರಾಜ್ ಎಲಿಗಾರ್, ವಿಜಯಪುರದ ಸಚಿವರ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಮಹಾಂತೇಶ್ ಬಿರಾದಾರ್, ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳಿಯ ನಿರ್ದೇಶಕರಾದ ರಾಮಗೌಡ ಪಾಟೀಲ್ ಮತ್ತು ವಿಜಯಪುರದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಮಹೇಶ್ ಪೋದ್ದಾರ್ ಇವರುಗಳಿಗೆ ಸೇರಿದಂತೆ ಪೌರ ಕಾರ್ಮಿಕರಿಗೆ ಮತ್ತು ಹಿರಿಯರಿಗೆ ಗೌರವಿಸುತ್ತಿದ್ದೇವೆ. ಹಾಗಾಗಿ ಎಲ್ಲ ಬಂಧುಗಳು ಭಾಗಿಯಾಗುವಂತೆ ಮನವಿ ಮಾಡಿಕೊಂಡರು. ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ, ಪ್ರಮುಖರಾದ ಮುತ್ತೂರಾಯಗೊಂಡ್, ದೇವೇಂದ್ರ ವಾಲಿಕಾರ್, ರಾಮನಗೌಡ ಶಿಕಳವಾಡಿ, ಅಮರೇಶ್ ಗುಡಿ, ಸತೀಶ್ ಓಸ್ವಾಲ್, ಬಸವರಾಜ್ ನಲತ್ವಾಡ್, ಬಸವರಾಜ್ ಕೋರಿ, ರಾಜಗೌಡ ಗೌಡರ್, ಸಿಟಿ ಸಜ್ಜನ್, ಶಿವುದಡ್ಡಿ ವಕೀಲರು, ಸುನೀಲ್ ಇಲ್ಲೂರ್, ಎಂಡಿ ಕುಮಾರ್ ವಕೀಲರು, ಪ್ರಕಾಶ್ ಹೂಗಾರ್, ಬಾಪುಗೌಡ ಪಾಟೀಲ್, ಭಗವದ್ಗೀತಾ ಅಭಿಯಾನ ಸಂಚಾಲಕ ರಾಮಚಂದ್ರ ಹೆಗಡೆ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜ, ಚಿನ್ಮಯ ಜೆಸಿ ಗೆಳೆಯರ ಬಳಗ, ಹಸಿರು ತೋರಣ ಗೆಳೆಯರ ಬಳಗ, ಮನೆಯಲ್ಲಿ ಮಹಾಮನೆ ಬಳಗದವರು ಇದ್ದರು. ಕಾರ್ಯಕ್ರಮಗಳ ವಿವರ. ಜನವರಿ 19ರಂದು ಸಂಜೆ 7ಕ್ಕೆ ಮುದ್ದೇಬಿಹಾಳ ಪಟ್ಟಣದ ಹುಡುಕೋ ಬಡಾವಣೆಯ ಗವಿಸಿದ್ದೇಶ್ವರ ವೇದಿಕೆಯಲ್ಲಿ ಸಾಣೇಹಳ್ಳಿಯ ಶಿವಕುಮಾರ ಕಲಾ ಸಂಘದ ವತಿಯಿಂದ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಚಾಲನೆ ನೀಡಿ ಜಂಗಮದೆಡೆಗೆ ನಾಟಕ ಪ್ರದರ್ಶನ. ಜನವರಿ 20ರಂದು ಸಂಜೆ 7ಕ್ಕೆ ಕಳ್ಳರ ಸಂತೆ ನಾಟಕ ಪ್ರದರ್ಶನ. ಜನವರಿ 21ರಂದು ಸಂಜೆ 7ಕ್ಕೆ ಶಿವಯೋಗಿ ಸಿದ್ದರಾಮ ನಾಟಕ ಪ್ರದರ್ಶನ. ಜನವರಿ 21ರಂದು ಬೆಳಗ್ಗೆ 8ಕ್ಕೆ ಹಡಲಗೆರೆಯ ಹುಲಿಗೆಮ್ಮ ದೇವಿ ಭಜನಾ ಮಂಡಳಿಯಿಂದ ತತ್ವ ಪದಗಳ ಭಜನಾಂಜಲಿ. ಬಳಿಕ ಮುದ್ದೇಬಿಹಾಳ ಪಟ್ಟಣದ ಹುಡುಕೋ ಬಡಾವಣೆಯ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದ ಬಳಿ ಇರುವ ಗಾರ್ಡನ್ ನಲ್ಲಿ ಪುಣ್ಯ ಸ್ಮರಣೋತ್ಸವ, ಜಂಗಮೋತ್ಸವ, ವಚನ ವಂದನೆ, ಭಕ್ತ ಹಿತ ಚಿಂತನಾ ಸಭೆ, ಬಳಿಕ ದಾಸೋಹ ಇರಲಿದೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ಶುಭ ನೆನಪಿನಲ್ಲಿ ಚನ್ನಣ್ಣ ದೇಸಾಯಿಯವರ ಸ್ಮರಣೋತ್ಸವ ಕೂಡ ಆಚರಿಸ್ತಾ ಬಂದಿದ್ದೇವೆ. ಈ ಪುಣ್ಯ ಸ್ಮರಣೋತ್ಸವಕ್ಕ ಬೆನ್ನೆಲುಬಾಗಿ ಇದ್ದವರು ಶ್ರೀಯುತ ಪ್ರಭುಗೌಡ ದೇಸಾಯಿ ಅವರು, ಶ್ರೀಯುತ ಆರ್.ಎಸ್. ಪಾಟೀಲ್.
ಪ್ರತಿ ವರ್ಷವೂ ಕೂಡ ರಚನಾತ್ಮಕ ಸಮಾರಂಭಗಳನ್ನ ಏರ್ಪಡಿಸುವುದರ ಮೂಲಕ ಈ ಪುಣ್ಯ ಸ್ಮರಣೋತ್ಸವದ ಮೌಲ್ಯ ಹೆಚ್ಚಿಸಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಇದೊಂದು ಪುಣ್ಯ ಸ್ಮರಣೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಸ್ವಚ್ಛ ಮಾಡಿ ಇಡೀ ಮುದ್ದೇಬಿಹಾಳ ನಗರವನ್ನ ಶುಚೀಕೃತ ಮಾಡುವ ಪೌರ ಕಾರ್ಮಿಕರಿಗೆ ಸತ್ಕಾರವನ್ನ ಏರ್ಪಡಿಸಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು 10 ಜನ ಪೌರ ಕಾರ್ಮಿಕರಿಗೆ ತುಂಬು ಬಟ್ಟೆಗಳನ್ನ ನೀಡಿ ಅವರಿಗೆ ಸತ್ಕರಿಸಬೇಕು ಅಂತ ತೀರ್ಮಾನಿಸಿದ್ದೇವೆ. ನಮ್ಮ ತಾಲೂಕಿಗೆ SSLC ಹಾಗೂ PUC ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಬಂದವರಿಗೆ ಈ ಚಾರಿಟೇಬಲ್ ಟ್ರಸ್ಟ್ ಏನಿದೆಯಲ್ಲ, ಈ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಒಂದು 20 ಲಕ್ಷ ರೂಪಾಯಿ ಹಣ ಇಟ್ಟಿದ್ದೇವೆ. ಅದರ ಬಡ್ಡಿ ಒಳಗೆ ಬರ್ತಕ್ಕಂತ ಹಣದಲ್ಲಿಯೇ ಈ ಸಮಾರಂಭ ಮಾಡಬೇಕು. ಆ ದೂರದೃಷ್ಟಿ ಇಟ್ಟುಕೊಂಡು ಅತಿ ದೊಡ್ಡ ಕಾರ್ಯವೂ ಆಗಿರಬಾರದು, ಅತಿ ಚಿಕ್ಕ ಕಾರ್ಯವೂ ಆಗಿರಬಾರದು ಅಂತ ಭಾವಿಸಿ ಮಕ್ಕಳಿಗೂ ಕೂಡ ಒಂದು ಪ್ರೋತ್ಸಾಹಧನ ನೀಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆ ಎಲ್ಲ ಮಕ್ಕಳನ್ನ ಇಲ್ಲಿ ಕರೆಸಿ ಸತ್ಕರಿಸ್ತೇವೆ. ಆಮೇಲೆ ನಮ್ಮ ಮುದ್ದೇಬೇಳದಲ್ಲಿ 60 ವಯಸ್ಸು ಹಿರಿಯರು ಆದವರು ನಾವು ಮಾತಪ್ಪಣ್ಣವರು ಮೊದಲು ಮಾಡಿಕೊಂಡು ಹಿರಿಯರು ಅದಾರ. ಅವ್ರ ಸಮಾಜದಲ್ಲಿ ಈ ಸಣ್ಣ ಮಕ್ಕಳಲ್ಲಿ ಯಾವಾಗ ಎಲ್ಲಿ ಕರೆದ್ರು ತೀರಿದಲ್ಲಿ ಬಂದಲ್ಲಿ ಒಳ್ಳೆ ಶುಭ ಸಮಾರಂಭಗಳಲ್ಲಿ ಬಂದು ಪ್ರೋತ್ಸಾಹದಾಯಕ ಮಾತುಗಳನ್ನ ನೀಡತಕ್ಕಂತ ಒಂದು 7-8 ಜನ ಹಿರಿಯರಿಗೆ ಅವ್ರಿಗೊಂದು ಊರ್ಗೋಲ್ ಕೈಯಲ್ಲಿರಲಿ ಅಂತ ಹೇಳ್ಬಿಟ್ಟು ಒಂದು ವಾಕಿಂಗ್ ಸ್ಟಿಕ್ ಅನ್ನ ನೀಡಿ ಅಂತವರಿಗೂ ಕೂಡ ಗೌರವಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ಸಮಾರಂಭದಲ್ಲಿ ಅದು ಕೂಡ ಆಯೋಜನೆಗೊಳಿಸಿದ್ದೇವೆ. ಇದರಲ್ಲಿ 3 ದಿನಗಳ ಪರ್ಯಂತರವಾಗಿ ಮುದ್ದೇಬಿಹಾಳ ಜನತೆಗೆ ಒಂದು ಉಚಿತವಾದ ಮನರಂಜನೆ ಆಗಬೇಕು. ಜನಗಳಿಗೆ ಈ ಟಿವಿ ಮೊಬೈಲ್ ನಿಂದ ಈ ನಾಟಕದ ಸಂಸ್ಕೃತಿ ಬೆಳಿಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಪ್ರತಿ ವರ್ಷವೂ ಬಹಳಷ್ಟು ಹಣ ಖರ್ಚು ಮಾಡಿ ಇಲ್ಲಿ ಸಾಣೇಹಳ್ಳಿ ಮಠದ ಶಿವಸಂಚಾರ ಕಲಾ ಸಂಘ ಏನಿದೆ 3 ದಿನಗಳ ಕಾಲ ನಾಟಕಗಳನ್ನ ಆಯೋಜನೆಗೊಳಿಸಿದ್ದೇವೆ. ಈ ನಾಟಕ 19ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು ಇರ್ತದೆ. 19, 20, 21 3 ದಿನಗಳ ಪರ್ಯಂತರವಾಗಿ ಈ ನಾಟಕ ಇರುತ್ತದೆ. ಆ ನಾಟಕಗಳು ಯಾವ್ಯಾವ ಅನ್ನೋದು ಪತ್ರಿಕೆಯಲ್ಲಿ ಮುದ್ರಣಗೊಂಡಿವೆ. ಮತ್ತೊಂದು ಸ್ನೇಹಿತರು ಪತ್ರಿಕೆಗಳನ್ನು ತೆಗೆದು ಅದರ ಪ್ರಕಾರವಾಗಿ ಸುದ್ದಿಯನ್ನು ಮಾಡಬೇಕಂತ ವಿನಂತಿಸ್ತೇನೆ. ಅದರ ಜೊತೆಗೆ ಈ ಸಮಾರಂಭದಲ್ಲಿ ರಾಜಕೀಯ ಹಾಗೂ ಯಾವುದೇ ಸ್ವ ಇಚ್ಛಾಶಕ್ತಿಯ ಸಮಾರಂಭ ಇರಲ್ಲ. ಪೂಜ್ಯರು ಬಿಟ್ರೆ ಬೇರೆ ಯಾವ ವ್ಯಕ್ತಿಗಳ ವೈಭವೀಕರಣ ಆಗಲಿ ಈ ಸಭೆ ಸಮಾರಂಭದಲ್ಲಿ ಇರಲ್ಲ. ಇದು ಕಂಪ್ಲೀಟ್ ಆಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದ ಸಮಾರಂಭ ಇರೋದ್ರಿಂದ ತಾವೆಲ್ಲ ಇಂಥ ಒಂದು ಮೌಲ್ಯಯುತವಾದ ಕಾರ್ಯಕ್ರಮಕ್ಕೆ ತಾವು ಚೆನ್ನಾಗಿರೋ ಸುದ್ದಿಯನ್ನ ಮಾಡಿ ವಿಶೇಷವಾದ ಒಂದು ವಿಸ್ತೃತ ಈಗಾಗಲೇ ಕಳೆದ 5 ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದಾರೆ. ಈ ನಾಡಿನಲ್ಲಿ ಆನಂದ ಕುಮಾರಸ್ವಾಮಿಗಳು ಮತ್ತು ತುಮಕೂರು ಸಿದ್ದಗಂಗಾ ಶ್ರೀಗಳು ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ರಾಜ್ಯದವರಿಗೆ ಉಣಬಡಿಸಿರ್ತಕ್ಕಂಥ ಮಹಾತ್ಮರು. ಅವರ ಜೊತೆಗೆ ಇವತ್ತು ಚಂದನ್ ದೇಸಾಯಿ ಅವರ ಪುಣ್ಯಸ್ಮರಣೆಯನ್ನ ಅವರ ಸುಪುತ್ರರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪ್ರಭು ದೇಸಾಯಿ ಅವರು ಕಳೆದ 5 ವರ್ಷದಿಂದ ಮುದ್ದೇಬಿಹಾಳದಲ್ಲಿ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಹಮ್ಮಿಕೊಳ್ಳುತ್ತಾರೆ.
ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಶ್ರೀಗಳು ಹೇಳಿದ್ರು ಮೌಲ್ಯಯುತ ಕಾರ್ಯಕ್ರಮ ಅಂತ. ಇವತ್ತು ನೋಡ್ತಾ ಇದ್ದೀವಿ ನಾವು ಸಾಮಾಜಿಕ ವ್ಯವಸ್ಥೆ ಏನೇನಾಗ್ಯದ, ಯಾವ ಕಡೆ ನಡೆದದ, ಪ್ರತಿಯೊಂದರಲ್ಲಿಯೂ ಸ್ವಾರ್ಥ. ದಿವಂಗತ ಚನ್ನಾ ದೇಸಾಯಿ ಅವರು ಇಡೀ ತಮ್ಮ ಬದುಕ ಅವರು ಅತಿ ಹೆಚ್ಚು ಈ ಲೌಕಿಕ ಪ್ರಪಂಚದಕ್ಕಿಂತ ಕಲೆ, ಸಂಸ್ಕೃತಿ, ಆಧ್ಯಾತ್ಮ ಇದಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರ್ತಕ್ಕಂಥ. ಯಾಕಂದ್ರೆ ಪ್ರಭು ದೇಸಾಯಿ ಅವರ ತಾಯಿಯವರು ತವರು ನಮ್ಮ ನಾನು ಚಿಕ್ಕವನಿದ್ದಾಗ ನಮ್ಮೂರಲ್ಲಿ ಒಂದು 3 ಸಾಮಾಜಿಕ ನಾಟಕಗಳನ್ನ ಆಚರಿಸಿರುವಂತಕ್ಕಂಥದ್ದನ್ನ ಅನೇಕ ಹಿರಿಯರು ಇವತ್ತು ಅವ್ರು ನೆನಪು ಮಾಡ್ಬೋದು. ಮತ್ತು ಬಹಳಷ್ಟು ವರ್ಷಗಳ ಕಾಲ ನಮ್ಮೂರ ಭೀಮಾಶಂಕರ ಮಠ ಅಂತ ಮನೆ ಸದಾ ಅವರ ಚಿಂತನೆ ಆಧ್ಯಾತ್ಮ, ಸಾಮಾಜಿಕ ಕಳಕಳಿ. ಹೀಗಾಗಿ ಅವರು ಸುಪುತ್ರರಾಗಿರ್ತಕ್ಕಂಥ ಪ್ರಭುಗಳ ದೇಸಾಯಿ ಅವರು ಕಳೆದ ವರ್ಷ ನಾವು ನೋಡಿದ್ವಿ, ಪುಣ್ಯ ಸ್ಮರಣೆಯಲ್ಲಿ ಕೇವಲ ಒಂದು ದಿವಸ ಒಂದು ತಾಸಿನ ಕಾರ್ಯಕ್ರಮ ಸೀಮಿತ ಮಾಡದೆ ಸಾಧಕರನ್ನ ಗುರುತಿಸಿ ಅವರನ್ನು ಗೌರವಿಸ್ತಕ್ಕಂಥ ಕಾರ್ಯ ಮತ್ತು ದಾಸೋಹ ನಿರಂತರ 3 ದಿವಸಗಳ ಕಾಲ ದಾಸೋಹವನ್ನು ಏರ್ಪಡಿಸುವಂತದ್ದು. ಜೊತೆಗೆ ನಾಟಕಗಳು ಅಂದ್ರೆ ಕೇವಲ ಮನೋರಂಜನೆ ಅಲ್ಲ, ಸಾಮಾಜಿಕ ಬದಲಾವಣೆಗಳ ಕಾರಣ ಆಗ್ಬೇಕಂತ ಅವ್ರ ತಂದೆಯ ಉದ್ದೇಶ ಕೂಡ ಅದೇ ಆಗಿದೆ. ನಾವು ಕಳೆದ ಬಾರಿ ಸಾಣೆಹಳ್ಳಿಯವರು ಆಗಿರ್ತಕ್ಕಂಥ ನಾಟಕಗಳನ್ನ ವೀಕ್ಷಣೆ ಮಾಡಿದೆವು. ಬಂಗಾಳದ ಮನುಷ್ಯ, ಬೇರೆ ಬೇರೆ 3 ನಾಟಕಗಳು ಸಾಮಾಜಿಕ. ಅನೇಕ ಜನ ನಾಟಕ ವೀಕ್ಷಣೆ ಮಾಡಿದವರು ಕೂಡ ಜೀವನದಲ್ಲಿ ನಮ್ಮಲ್ಲಿಯೂ ಕೂಡ ಬದಲಾವಣೆಗಳು ತರಬೇಕು, ನಾನು ಹೀಗೆ ಆಗ್ಬೇಕು ಅಂತ ಯೋಚನೆ ಮಾಡತಕ್ಕಂಥದ್ದು. ಅದೇ ರೀತಿ ಈ ವರ್ಷ ಕೂಡ ಸಾಮಾಜಿಕ ಪರಿವರ್ತನೆ, ಸಾಮಾಜಿಕ ಬದಲಾವಣೆಗೆ ಕಾರಣ ಆಗಬೇಕು, ನಾಟಕಗಳಿಗೆ ಆ ಶಕ್ತಿ ಅದ ಅನ್ನುವಂತ ಕಾರಣದಿಂದ 3 ದಿವಸಗಳ ಕಾಲ ನಾಟಕಗಳನ್ನ ಏರ್ಪಡಿಸ್ತಕ್ಕಂಥ ಕಾರ್ಯ ಮಾಡತಕ್ಕಂಥದ್ದು. ಜೊತೆಗೆ ಇವತ್ತು ಪೌರ ಕಾರ್ಮಿಕರನ್ನ ಗೌರವಿಸುವಂತದ್ದು, ಇವತ್ತು ಊರು ಸುಂದರ ನಮ್ಮದಕ್ಕೆ ಪ್ರಮುಖವಾಗಿ ಕಾರಣಕರ್ತರು. ಹೀಗಾಗಿ ಹಿಂದೆ ಅನೇಕ ಬಾರಿ ಕೋವಿಡ್ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಭು ದೇಸಾಯಿ ಅವರು, ನಾವು ಎಲ್ಲಾ ಸ್ನೇಹಿತರ ಒಳಗ ಅವರಿಗೆಲ್ಲ ನಾವು ಆಹಾರ ಕಿಟ್ ವಿತರಣೆ ಬೇರೆ ಮಾತ್ರ ಸಂದರ್ಭದಲ್ಲಿ ಅತ್ಯಂತ ಖುಷಿ ಪಟ್ಟಿರ್ತಕ್ಕಂಥ ಒಂದು ವರ್ಗ ಅಂದ್ರೆ ನಮಗೂ ಅಂದ್ರೆ ಅವ್ರನ್ನೆಲ್ಲರೂ ಅವ್ರು ಗೌರವಿಸುವಂತದ್ದು ಆಗ್ಬೇಕಂತ ಹೇಳಿ. ಹೀಗಾಗಿ ಇಂಥ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಅವ್ರನ್ನೂ ಕೂಡ ಗೌರವಿಸುವಂತ ಒಂದು ಕಾರ್ಯ ಮತ್ತು SSLC PUC ಯಲ್ಲಿ ಉತ್ತಮ ಅಂಕಗಳನ್ನ ಪಡೆದು ಅವರು ಮುಂದೆ ಮೇಲ್ದರ್ಜೆ ಹೋಗಿರ್ತಕ್ಕಂಥವ್ರನ್ನ ಕಲಿತು ಗುರುತಿಸಿ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯ. ಈ ರೀತಿ ಕಾರ್ಯಕ್ರಮದ ಮುಖಾಂತರ ಒಂದು ಮೌಲ್ಯಯುತ ಒಂದು ಚಿಂತನ ಅಂತ ಅನ್ನೋದ್ರ ಬಗ್ಗೆ ಏನ ಶ್ರೀಗಳು ಹೇಳಿದ್ರು, ಅದನ್ನ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ಏನಾಗ್ಯದ ಅಂದ್ರೆ ಕಾರ್ಯಕ್ರಮ ಬರೀ ಆಡಂಬರ ಅಂತ ನಾವು ಇದ್ದೇವೆ. ಬರೀ ಆಡಂಬರದಿಂದ ನಾವು ಏನ್ ಸಂದೇಶ ಕೊಡಕ್ ಆಗ್ತದ ಅಂತ ಹೇಳಿ ಮತ್ತೆ ಇದ್ರ ಉದ್ದೇಶವೂ ಅದಲ್ಲ. ಮತ್ತೆ ಈಗಾಗಲೇ ಪ್ರಭು ದೇಸಾಯಿ ಅವರು ತಮ್ಗೆಲ್ಲರಿಗೂ ಪರಿಚಯ ಹಿರಿಯ ತಾಲೂಕಿನ ಜಿಲ್ಲೆಗಳಿಗೆ ಅವರ ನಡೆ ನುಡಿ ಮತ್ತು ಅವರ ದಿನದ ಕಾರ್ಯ, ಯಾರೇ ಅಲ್ಲಿ ಬಂದಂತವ್ರಿಗೆ ಯಾರಿಗೆ ಅವರು ತಿರಸ್ಕಾರ ಮಾಡಿ ತಿಳಿಸಿರ್ತಕ್ಕಂಥ ನುಡಿ ಸ್ವಭಾವದಂತ ವ್ಯಕ್ತಿ ಮತ್ತೆ ಬಂದಂತವರಿಗೆ ಮತ್ತೆ ದಾಸೋಹ ಅನ್ನುವಂಥದ್ರಿಗೆ ಎಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಾಗ ಹಿಂಗೈತ್ರಿ ಅಂತ ಬಂದ್ರಂದ್ರ ಎಲ್ಲೂ ಕೂಡ ನಂಗೆ ಆಗುದಿಲ್ಲ ಅಂತ ಹೇಳಿರ್ತಕ್ಕಂಥ ಒಂದು ಉದಾಹರಣೆ ಕೂಡ ನಾವು ಎಲ್ಲೋದನ್ನ ಇಟ್ಕೊಳ್ಳೋದಿಲ್ಲ. ಬಂದಂತವ್ರಿಗೆ ಆಯ್ತು ನಮ್ಮ ಕೈಲಿ ಆದ್ರೂ ಆಯ್ತು ಮಾಡ್ರಿ ಅಂತ ಹೇಳಿ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಉತ್ತಮ ಸುಪುತ್ರ ಚನ್ನಾ ದೇಸಾಯಿ ಅವರಿಗೆ ಪ್ರಭು ದೇಸಾಯಿ ಅವರು ಇವತ್ತು ತಂದೆ ತಾಯಿನ ವೃದ್ಧಾಶ್ರಮ ಇರ್ತಕ್ಕಂಥ ಒಂದು ವರ್ಗ ಮುಖ್ಯವಿ ಅವರ ಆದಂತರೂ ಕೂಡ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಅವ್ರ ಒಂದು ಬದುಕಿನ ಆದರ್ಶ ಸಮಾಜಕ್ಕೆ ಮಾರ್ಗ ಆಗ್ಬೇಕನ್ನುವಂತ ಒಂದು ಉದ್ದೇಶ ತಗೊಂಡು ಇವತ್ತು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ವಿಶೇಷವಾಗಿ ನಮ್ಮ ಮುದ್ದೇಬಳ ನಮ್ಮ ನಗರದವರಿಗೆ ನಮ್ಮ ಹಿರಿಯರು ನಮ್ಮ ಸ್ನೇಹಿತರು ಎಲ್ಲರೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೆಗಲಿಗೆ ಕಲ್ಕೊಂಡು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಕೂಡ ಈ ಮುದ್ದೇಬಳದಾಗ ಅದು ಐತಿ. ಹೀಗಾಗಿ ನಾವೆಲ್ಲರೂ ಅದೃಷ್ಟ ಒಂದು ಕಾರ್ಯಕ್ರಮ ಮಾಡುವಂತದ್ದು ಸಹಕಾರ ಸಿಗುವುದು ಅಷ್ಟೇ ಮುಖ್ಯ. ಎಲ್ಲಿ ಒಳ್ಳೆಯದಲ್ಲ ಸಹಕಾರ ಅಂತ ಒಂದು ವೃತ್ತಿ ನಿರ್ಮಾಣದಲ್ಲಿ ನಮ್ಮೆಲ್ಲ ಹಿರಿಯರು ಅನೇಕ ಸಾಮಾಜಿಕ ಕಳಕಳಿಕೊಂಡಿರ್ತಕ್ಕಂಥ ಹಿರಿಯರು ಇಲ್ಲಿ ನಮ್ಮ ಮಧ್ಯ
ಹೀಗಾಗಿ ಮತ್ತೊಮ್ಮೆ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗೋ ನಿಟ್ಟಿನೊಳಗೆ ಊರಿನವರು ಎಲ್ಲರೂ ಸರ್ಕಾರದ ಇವತ್ತು ಪತ್ರಿಕಾ ಗೋಷ್ಠಿಯಲ್ಲಿ ಕೂಡ ಬಂದೆಲ್ಲರೂ ತಾವು ಆಸೀನರಾಗ್ಯಾರ. ಹೀಗಾಗಿ ಈ ಒಂದು ವಿಷಯದ ಕುರಿತು ಇದರ ಮಾಹಿತಿಯನ್ನ ಹಂಚ್ಕೊಳ್ಬೇಕನ್ನುವಂತ ಕಾರಣದಿಂದ ನಾವು ಇದನ್ನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾಗಿದೆ. ಏನಾದ್ರು ಪ್ರಶ್ನೆ ಒಂದು ಸ್ಮರಣೆ ಎಂದರೆ ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡಿ ಅವರ ಸ್ಮರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಅವರೇ ಒಂದು ಸೆಲೆಬ್ರಿಟಿ, ಅವರೇ ಒಂದು ಮಾದರಿಯ ವ್ಯಕ್ತಿತ್ವ, ಅವರ ಒಂದು ಜೀವನವನ್ನು ನಾವು ಕಣ್ಣಾಕಿದಂತು ಎಷ್ಟೊಂದು ಸಾಲ ಜೀವನ, ಎಷ್ಟೊಂದು ಹೃದಯತೆ, ಎಷ್ಟೊಂದು ನಿಷ್ಕರ್ಮಸ್ಥ ಮನಸ್ಸಿನ ದುಡಿಮೆಯಿಂದ ಅನ್ನವನ್ನು ಉಳ್ಳಂತು. ಅವರ ಪುಣ್ಯದ ಪರವಾಗಿ ಪ್ರಭು ದೇಸಾಯಿ ಅವರಿಗೆ ಇಷ್ಟೆಲ್ಲಾ ಮಾಡಲು ಶಕ್ತಿಗಳು. ಅವರ ಪುಣ್ಯ, ಚನ್ನಣ್ಣ ದೇಸಾಯಿ ಅವರ ಪುಣ್ಯದ ಫಲವೇ ಪ್ರಭು ದೇಸಾಯಿ ಅವರ ಒಂದು ಮೂರ್ತಿಯಾಗಿ ನಮ್ಮ ಜೊತೆ ಇದ್ದಾರೆ. ಈ ಒಂದು 5 ವರ್ಷ ಅನೇಕಿಂತ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಉದ್ಯಮದ ಒಂದು ಮಾದರಿ ಹಾಗೂ ಹೆಮ್ಮೆ ಇದ್ದಾರೆ. ಶ್ರೀಮಾನ್ ದೇಸಾಯಿ ಅವರೇ, ತಮಗೆ ಭಗವಂತ ಇಷ್ಟೆಲ್ಲ ಶರಣರು, ಕುಂಟೋಜಿ ಶರಣರು, ಗೆಳೆಯರ ಸಹೋದರತೆ ತಮ್ಮ ಮೇಲೆ ಸದಾ ಎತ್ತಿ ತಮ್ಮ 2 ಕೈಗಳಿಗೆ ಉದ್ಯಮದ ಸಮಸ್ತ ಜನತೆಯ ಕೈಗಳು ಸದಾ ನಿಮ್ಮ ಜೊತೆ ಇವೆ. ತಾವು ಎಲ್ಲ ಕೆಲಸ ಮಾಡಿಕೊಂಡು ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಕ್ಕೆ ಉದ್ಯಮದ ಸಮಸ್ತ ಹಿರಿಯರು ದೇವರಲ್ಲಿ ಪ್ರಾರ್ಥನಾ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮ ಉತ್ತರೋತ್ತರ ಒಂದು ರಾಜ್ಯ ಮಟ್ಟಕ್ಕೆ ಪ್ರಸಾರವಾಗುವಂತಹ ಕೆಲಸವನ್ನು ತಾವು ಮಾಡಿ. ಈಗಿನ ಕಾಲದಲ್ಲಿ ಮನೆ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ರು, ತಂದೆ ತಾಯಿಯನ್ನು ಪೂಜೆ ಮಾಡೋರು, ಪ್ರೀತಿ ಮಾಡೋರು ನಾವು ಇಬ್ಬರು ಮಕ್ಕಳು ಹೇಳಾಶೀತಿ ಮಕ್ಕಳಿಗೆ ಅಭಿಮಾನ ಪಡ್ತಾರೆ. ಅಂತ ಪರಿಸ್ಥಿತಿ ಒಳಗೆ ಚನ್ನಣ್ಣ ದೇಸಾಯಿ ಅವರು ಈಗಿನ ಯುವಕರಿಗೆ ಒಂದು ಮಾಡೆಲ್ ಆಗಿದ್ದಾರೆ. ಅದಕ್ಕಾಗಿ ನೀವೆಲ್ಲ ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರಿ. ಅದರ ಸದುಪಯೋಗ ಉದ್ಯಮಗಳ ಜನತೆ ಪಡೆಯಿರಿ. ಈ ನಮಗೆಲ್ಲ ಕುಂಟೋಜಿ ಚೆನ್ನವೀರ ದೇವರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸಿ ನನ್ನ ಒಂದು ಈ ಪತ್ರಿಕಾಗೋಷ್ಠಿಯ 2 ಮಾತನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.